ನಮಸ್ತೆ, ನಾನು ಮನೋಹರ್ ಆಚಾರ್ಯ. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ. ಆಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥ ಒಂದು ವಿಷಯ ಏನಂದರೆ, ಇಲ್ಲಿ ಶಾರ್ಟ್ ಫಿಲ್ಮ್ ಬಗ್ಗೆ ಹೇಳಿ, ಶಾರ್ಟ್ ಫಿಲ್ಮ್ ಹೇಗೆ ಮಾಡೋದು, ಹೇಗೆ ಪ್ರಿಪೇರ್ ಮಾಡ್ಕೊಬೇಕು, ಕ್ಯಾಮ್ರಾ ಸೆಟ್ಟಿಂಗ್ ಹೇಗಿರಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಇನ್ಸ್ಟಾದಲ್ಲೂ ಮಾಡಿದ್ದಾರೆ, ಸೊ ಯೂಟ್ಯೂಬಲ್ಲಿ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜೊತೆಗೆ ನೀವು ನೋಡ್ತಾ ಇದ್ದರೆ ಖಂಡಿತ ನೀವು ಕೂಡ ತಿಳ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಂದರೆ, ನೀವು ಶಾರ್ಟ್ ಫಿಲ್ಮ್ನ ಮಾಡಬೇಕಂದ್ರೆ ದೊಡ್ಡ ಸ್ಟೋರಿ ಬೇಕು, ಅದಕ್ಕೆ ಸೂಪರಾಗಿ ಸ್ಕ್ರಿಪ್ಟ್ ಬೇಕು ಅಂತ ಮಾತ್ರ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಹತ್ರ ಚಿಕ್ಕ ಕಥೆ ಇದೆಯಾ, ಶೂಟ್ ಸ್ಟಾರ್ಟ್ ಮಾಡಿ. DSLR ಕ್ಯಾಮ್ರಾ ಬೇಕು, ಸ್ಪೆಷಲ್ ಲೆನ್ಸ್ ಬೇಕು ಅಂತ ಕೂರಬೇಡಿ. ನಿಮ್ಮ ಹತ್ರ ಫೋನ್ ಇದೆಯಾ, ಅದರಲ್ಲೇ ಶೂಟ್ ಮಾಡಿ. ಎಷ್ಟೋ ಜನ ಫೋನಲ್ಲಿ ಶಾರ್ಟ್ ಫಿಲ್ಮ್ನ ಮಾಡೋರು ಇದ್ದಾರೆ, ಏನು ತೊಂದರೆ. ಅದಕ್ಕೆ DSLR ಕ್ಯಾಮ್ರಾನೇ ಬೇಕು, ಒಬ್ಬರು ಕ್ಯಾಮ್ರಾ ಮ್ಯಾನ್ ಬೇಕು ಅಂತ ದಯವಿಟ್ಟು ಕಾಯಬೇಡಿ. ಈಗೇನಾಗುತ್ತೆ ಗೊತ್ತಾ, ಒಂದು ವೀಡಿಯೋದಲ್ಲಿ ಸೆಟ್ಟಿಂಗ್ಸ್ ಅಷ್ಟೇ ಚೆನ್ನಾಗಿ ಗೊತ್ತಿದ್ದರೆ ನಾವು ಆರಾಮಾಗಿ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ. ನೀವು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ DSLR ಕ್ಯಾಮ್ರಾ, ಮಿರರ್ಲೆಸ್ ಕ್ಯಾಮ್ರಾಗಳಿದೆ, ಹಾಕ್ಕೊಂಡು ಒಬ್ಬ ಕ್ಯಾಮ್ರಾಮ್ಯಾನ್ ಹಾಕ್ಕೊಂಡು ಚೆನ್ನಾಗಿ ಶೂಟ್ ಮಾಡಿ. ಇಲ್ವಾ, ನಿಮ್ಮದೇ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಅದರಲ್ಲಿ ನಿಮ್ಗೆ ಏನು ಅನಿಸುತ್ತೋ ಆ ಸ್ಟೋರಿನ ಮಾಡಿ. ಸೊ ಆರಾಮಾಗಿ ನೀವು ಅದನ್ನು ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ಳಿ, ಖುಷಿ ಪಡಿ. ನೋಡೋರು ನೋಡ್ತಾರೆ, ಚೆನ್ನಾಗಿರೋರು ಚೆನ್ನಾಗಿದೆ ಅನ್ನೋರು ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು ಅಂತಾರೆ. ವಾಪಸ್ ಕಮೆಂಟ್ ಹಾಕಿ ಏನಂತ, ಹೆಂಗೆ ಮಾಡ್ಬೋದಿತ್ತು ಅಂತ. ಸೊ ಅವಾಗ ಅವರು ಒಂದು ಐಡಿಯಾ ಕೊಡ್ತಾರೆ, ನೆಕ್ಸ್ಟ್ ಐಡಿಯಾ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಅಷ್ಟೇ, ಮುಗಿದೋಯ್ತು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಹತ್ರ ಏನಾದರೂ ಕಾನ್ಸೆಪ್ಟ್ ಇದ್ದರೆ, ಒಳ್ಳೆ ಕಾನ್ಸೆಪ್ಟ್ ಇದ್ದರೆ, ನಿಮಗೆ ಶಾರ್ಟ್ ಮೂವಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ದರೆ, ದಯಮಾಡಿ ಅದನ್ನು ಒಂದು ಕುತ್ಕೊಂಡು, ನೀವೊಬ್ಬರೇ ಅಲ್ಲ, ನಿಮ್ಮ ಇಡೀ ಟೀಮ್ ಜೊತೆಲಿ ಆ್ಯಕ್ಟರ್ಸ್ ಅಂತ ಯಾರು ಹಾಕ್ಕೊಂಡಿರ್ತೀರಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಕಮ್ಯುನಿಕೇಟ್ ಮಾಡಿ. ಬಿಕಾಸ್ ಆಫ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಹೊಸ ಐಡಿಯಾಸ್ ಬರುತ್ತೆ. ಏನಾದರೂ ತಪ್ಪಿತ್ತು ಅಂತ ಅಂದ್ಕೊಳ್ಳಿ, ಅಲ್ಲೇ ಸರಿಯಾಗಿ ಹೋಗುತ್ತೆ. ನೀವೆಲ್ಲ ಮುಗಿಸಿ ಎಡಿಟಿಂಗ್ ಟೈಮಿಗೆ ಬಂದಾಗ ಅದು ಕರೆಕ್ಟ್ ಇಲ್ಲ ಅಂದರೆ ಆ ಸಮಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವೇನಾದರೂ ಶಾರ್ಟ್ ಮೂವಿ ಮಾಡಬೇಕಂತ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಕಮ್ಯುನಿಕೇಷನ್ಗೆ ಕೊಡಿ. ಇಲ್ಲ, ನನ್ನದು ಯಾವುದೋ ಟೀಮ್ ಇಲ್ಲ, ಅದನ್ನು ನನಗೆ ಐಡಿಯಾ ಇದೆ ಅಂದರೆ, ನೋಡಿ, ಈ ಶಾರ್ಟ್ ಫಿಲ್ಮ್ ಅನ್ನೋದು ಕೆಲವು ಜನ ಹಾಕ್ಕೊಂಡೇ ಮಾಡಬೇಕು, ಅವ್ರ ಕೈಲಿ ಆ್ಯಕ್ಟ್ ಮಾಡಿಸ್ಬಿಟ್ಟೇ ಮಾಡಬೇಕು ಅಂತ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನೀವೊಂದು ದೃಶ್ಯಾವಳಿಗಳನ್ನ ತೋರಿಸ್ಕೊಂಡು, ಒಂದು ಪಿಕ್ಚರೈಸೇಷನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಟ್ಟರೆ ಅದು ಕೂಡ ಒಂದು ಶಾರ್ಟ್ ಫಿಲ್ಮೇ. ನಾನು ಎಲ್ಲೋ ಒಂದು ಕಡೆ ಇದ್ದೀನಿ ಸರ್, ನಾನು ಬೆಂಗಳೂರಲ್ಲಿಲ್ಲ, ನಾನು ಮೈಸೂರಲ್ಲಿಲ್ಲ, ನಾನು ಯಾವುದೇ ಸಿಟಿಲಿಲ್ಲ, ನಾನು ಯಾವುದೋ ಹಳ್ಳಿಲಿದ್ದೀನಿ. ಸೊ ನನಗೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅನ್ನೋದು ಭಾಳ ಆಸೆ, ಆಮೇಲೆ ಕನಸಿದೆ ಅಂತ ಅಂದಾಗ ಅವ್ರಿಗೆ ಇದು ಯೂಸ್ ಆಗುತ್ತೆ, ಆರಾಮಾಗುತ್ತೆ. ಇಲ್ಲಾಂದರೆ ನೀವು ಒಂದು ಐಡಿಯಾ ಮಾಡ್ಬೋದು. ನೀವು ಒಂದು ಯಾವ್ದಾರು ದೂರದಲ್ಲಿರೋ ನಿಮ್ಮ ಫ್ರೆಂಡು ಫೋನ್ ಮಾಡಿ, ನಾನು ಈ ಥರ ಮಾಡಿದ್ದೀನಿ, ನಿನ್ನ ಫೋನಲ್ಲಿ ಹೇಗೆ ಬರುತ್ತೋ ಹಾಗೆ ನೀನೊಂದು ಆ್ಯಕ್ಟ್ ಮಾಡಿ ಕಳಿಸೋ, ನಾನು ಇಲ್ಲಿ ಎಡಿಟಿಂಗ್ ಮಾಡ್ಕೊತೀನಿ ಅಂತ ಆಗು ಕೂಡ ಮಾಡ್ಬೋದು. ಅವರು ಆ್ಯಕ್ಟ್ ಮಾಡಿಬಿಟ್ಟು ಆ ವೀಡಿಯೋನ ನಿಮ್ಗೆ ಕಳಿಸ್ಕೊಟ್ಟು ನೀವು ಕೂತ್ಕೊಂಡು ಎಡಿಟಿಂಗ್ ಮಾಡಿದ್ರೆ ನಿಮ್ಮ ಶಾರ್ಟ್ ಮೂವಿ ಮುಗಿದೋಯ್ತು. ಇಲ್ಲ, ನನ್ನ ಹತ್ರ ಆ್ಯಕ್ಟರ್ಸ್ ಇದ್ದಾರೆ, ಸೊ ನಾನು ಮಾಡ್ತೀನಿ ಅಂದರೆ ದಯವಿಟ್ಟು ಕೂತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಯಾವ ಪಾತ್ರಕ್ಕೆ ಯಾರೋ ಸೂಟ್ ಆಗ್ತಾರೋ ಅವ್ರನ್ನ ಹಾಕ್ಕೊಂಡು ನೀವು ಮಾಡೋದು ತುಂಬ ಒಳ್ಳೆಯದು ಒಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಕ್ಯಾಮ್ರಾ. ಸೊ ಕ್ಯಾಮ್ರಾ ನಾನು ಹೇಳಿದೆ, ನೀವು ಚಿಕ್ಕದಾಗಿ ಮಾಡೋಗಿದ್ರೆ ಫೋನಲ್ಲೇ ಮಾಡ್ಬೋದು. ಇಲ್ಲ, ನಾನು ಆರಾಮಾಗಿ ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತಿದ್ದೀನಿ ಅಂತ ಅಂದರೆ ನೀವು DSLR ಇಲ್ಲ ಮಿರರ್ಲೆಸ್ ಕ್ಯಾಮ್ರಾಗಳನ್ನು ಹಾಕ್ಕೊಂಡು ಮಾಡ್ಬೋದು. ಒಳ್ಳೆ ಕ್ಯಾಮ್ರಾಮ್ಯಾನ್ ಹಾಕ್ಕೊಳ್ಳಿ, ಚೆನ್ನಾಗಿ ಶೂಟ್ ಮಾಡಿ. ಶೂಟ್ ಮಾಡಬೇಕಾದ್ರೆ ನನ್ನ ಇವತ್ತಿನ ಒಂದು ದೃಷ್ಟಿಕೋನ ಹೇಗಿದೆ ಅಂದರೆ, ಕಲರಿಂಗಿಗೆ ಅಂದರೆ ಕಲರ್ ಗ್ರೇಡಿಂಗಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ಹಾಗಾಗಿ ಶೂಟ್ ಮಾಡಬೇಕಾದ್ರೇ ನೀವು ಕಲರ್ ಗ್ರೇಡಿಂಗಿಗೆ ಹೇಗೆ ಬೇಕೋ ಹಾಗೆ ಶೂಟ್ ಮಾಡ್ಕೊಳ್ಳಿ. ನೀವು ಹೇಗೇಗೋ ಶೂಟ್ ಮಾಡಿದ್ರೆ ಎಡಿಟಿಂಗ್ ಟೇಬಲಲ್ಲಿ ಅಷ್ಟು ಕಲರಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಳ್ಳೆ ಲೈಟಿಂಗ್ಸ್ ಇರಬೇಕು. ಸೊ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಬೋದು. ಹಾಗೆ ಶಬ್ದ ಅಂದರೆ ಸೌಂಡ್ ಕೂಡ ಭಾಳ ಇಂಪಾರ್ಟೆಂಟ್. ಕೆಲವೊಂದು ಸರಿ ಏನಾಗುತ್ತೆ, ನಾವು ನ್ಯಾಚುರಲ್ ಸೌಂಡ್ಸ್ಗಳನ್ನ ಕೊಡಬೇಕಾಗತ್ತೆ. ಸೊ ಅದನ್ನು ಆರಾಮಾಗಿ ನೀವು ಅಲ್ಲೇ ಕೊಡ್ಬೋದು. ನಾನು ಲೋ ಬಜೆಟಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ಸೊ ಕೆಲವೊಂದು ನ್ಯಾಚುರಲ್ ಸೌಂಡ್ಸು ಫ್ರೀಯಾಗಿ ವೆಬ್ಸೈಟ್ನಲ್ಲಿ ಅಂದರೆ ಗೂಗಲ್ನಲ್ಲಿ ಸಿಗುತ್ತೆ. ಸೊ ಇನ್ನೊಂದು ಕೆಲವು ಸೌಂಡ್ಸ್ಗಳನ್ನ ನೀವು ಎಲ್ಲಿ ಶೂಟ್ ಮಾಡ್ತೀರೋ ಅಲ್ಲೇ ಮೈಕನ್ನು ಹತ್ತಿರ ಇಟ್ಕೊಂಡು ನೀವು ತೊಗೊಬೋದು. ಈ ಥರ ಏನೋ ಒಂದು ಮಾಡಿ ಫಸ್ಟ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಿಬಿಡಿ, ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಒಳ್ಳೆ ಐಡಿಯಾ ಬಂದುಬಿಡುತ್ತೆ. ಹಾಗೆ ಸೊ ಹಾಗೆ ಮಾಡಿದಾಗ ನಿಮ್ಮದೆಲ್ಲ ಪ್ರಾಜೆಕ್ಟ್ ಸಕ್ಸಸ್ ಆದರೆ ಆ ವಿಡಿಯೋ ಮೊಬೈಲ್ ಆಗಿದ್ರಿ ಇಲ್ಲ ಕ್ಯಾಮ್ರಾದಲ್ಲಾಗಿರಲಿ, ಆ ವಿಡಿಯೋನ ನಮ್ಮ ಪದ್ಧತಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಕಮೆಂಟ್ ಮುಖಾಂತರ ಲಿಂಕನ್ನು ಟ್ಯಾಗ್ ಮಾಡೋದು ಮರಿಬೇಡಿ. ನಿಮ್ಮ ಸ್ನೇಹಿತನ ನಾನು ಕೂಡ ನೋಡಿ ಅದನ್ನು ಸಂತೋಷ ಪಡ್ತೀನಿ. ಹಾಗೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ನಾನು ತುಂಬ ಜನ ನೋಡಿದ್ದೀನಿ, ಕೆಲಸಗಳನ್ನ ಬಿಟ್ಬಿಟ್ಟಿರ್ತಾರೆ, ಎಜುಕೇಷನ್ನ ಬಿಟ್ಬಿಟ್ಟಿರ್ತಾರೆ. ನಾನು ಶಾರ್ಟ್ ಮೂವಿ ಮಾಡಬೇಕು, ನಾನು ಶಾರ್ಟ್ ಮೂವಿಲಿ ಬೆಳಿತೀನಿ,
ನೋಡಿ, ಶಾರ್ಟ್ ಮೂವಿ ಮಾಡಬೇಕು, ಶಾರ್ಟ್ ಮೂವಿಲಿ ಬೆಳಿತೀನಿ, ಒಳ್ಳೆಯದು. ಹಾಗಂತ ನೀವು ಕೆಲಸ ಬಿಡ್ತೀನಿ, ಎಜುಕೇಷನ್ ಬಿಡ್ತೀನಿ, ನನ್ನ ದೃಷ್ಟಿಯಲ್ಲಿ ಅದು ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸುತ್ತೆ. ತಪ್ಪು ಅಂತ ಅನ್ಸಲ್ಲ, ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಇವತ್ತು ಅಷ್ಟೊಂದು ಗಟ್ಟಿ ಬದುಕು ಇಲ್ಲ ಯಾರಿಗೂ. ಸೊ ಹಾಗಾಗಿ ನಾವು ನಂಬಿರೋರನ್ನು ಸಾಕಬೇಕಲ್ಲ. ಎಷ್ಟು ನಂಬಿಕೆಯಿಂದ ಬರ್ತೀರ ನೀವು. ಇಲ್ಲಿ ಚಾನ್ಸ್ ಸಿಕ್ಬಿಡ್ತು, ನಾನು ಶಾರ್ಟ್ ಮೂವಿಗೆ ಹೋಗಿ ಆಮೇಲೆ ಅಲ್ಲಿಂದ ದೊಡ್ಡ ಮೂವಿಗೆ ಹೋಗ್ಬಿಡ್ತೀನಿ, ಅವೆಲ್ಲ ತಪ್ಪು. ನಮ್ಮ ಆಸೆ ಇದೆಯಾ, ನಾನು ಶಾರ್ಟ್ ಮೂವಿ ಮಾಡಬೇಕು, ಅದಕ್ಕೆ ಅಂತ ಯಾವುದನ್ನು ಸ್ಯಾಕ್ರಿಫೈಸ್ ಮಾಡಬಾರ್ದು. ಸೊ ನನ್ನ ಪ್ರಕಾರ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ಶಾರ್ಟ್ ಮೂವಿ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ಬಜೆಟ್. ಸೊ ನೀವು ಬಜೆಟ್ನ ಮಾಡಬೇಕಾದ್ರೆ ಫಸ್ಟು ಒಂದು ಬಜೆಟ್ನ ಮಾಡ್ಕೊಳ್ಳಿ. ಆ ಬಜೆಟ್ನಲ್ಲಿ ನಿಮ್ಮ ಶಾರ್ಟ್ ಮೂವಿ ಮುಗಿಯೋದಿಲ್ಲ, ನಾನು ಈಗಲೇ ಹೇಳ್ತೀನಿ. ಸೊ ಆ ಬಜೆಟ್ಗಿಂತ ಇನ್ನೊಂದು 20-25% ಎಕ್ಸ್ಟ್ರಾ ಅಮೌಂಟ್ ಇಟ್ಕೊಂಡು ಶಾರ್ಟ್ ಮೂವಿನ ಸ್ಟಾರ್ಟ್ ಮಾಡಿ. ಒಳ್ಳೆ ಅಮೌಂಟಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಶಾರ್ಟ್ ಮೂವಿ ಅನ್ನೋರು ಒಂದು ಒಳ್ಳೆ ಬಜೆಟ್ ಇಟ್ಕೊಂಡು ನೀವು ಶಾರ್ಟ್ ಮೂವಿಗಳನ್ನ ಸ್ಟಾರ್ಟ್ ಮಾಡಿ. ಓಕೆ, ಇಷ್ಟು ನನ್ನ ಮೈಂಡಿಗೆ ಬಂದಿದ್ದು. ಬೇಕಾದ್ರೆ ನಾನು ನಿಮಗೆ ಅಷ್ಟು ಏನಾದರೂ ಸರ್ ನನಗೆ ಇನ್ನೂ ಶಾರ್ಟ್ ಮೂವಿ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಬೇಕು ಸರ್, ನನಗೆ ಕೊಡಿ, ಇಲ್ಲ ನಿಮ್ಗೆ ತಿಳಿದಿರೋದು ನನಗೆ ತಿಳಿಸ್ಕೊಡಿ, ಯಾವುದೇ ರೀತಿಯಾದ ಕೇಳಿದ್ರು ಅದೇ ಒಂದು ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಏನಾದರೂ ಇದ್ದರೆ ದಯಮಾಡಿ ನನ್ನ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಯಾವುದಾದ್ರೂ ಪ್ರಾಜೆಕ್ಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಸೊ ಏನಾದರೂ ಹೇಳಿದ್ರೇ ನನಗೂ ಏನಾದ್ರು ಗೊತ್ತಾಗೋದು. ಆಮೇಲೆ ಲಾಸ್ಟಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡಿರೋ ವಿಡಿಯೋ ನಿಮಗೆ ಪ್ರತಿಯೊಂದು ಬರ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದಿರೋದು ಯಾವುದೋ ಒಂದು ಟಿಪ್ಸು ಸಿಗ್ತಾ ಹೋಗುತ್ತೆ. ಯಾರಾದರೂ ಕ್ಯಾಮ್ರಾ ಬೈ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ಹಾಕಿರ್ತೀನಿ. ಕೊನೆಯದಾಗಿ ನಾನು ಕೈ ಯಾಕೆ ಹಿಂಗೆ ಇಟ್ಕೊಂಡಿರ್ತೀನಿ ಅಂದರೆ, ಸೊ ಇಲ್ಲಿ ನೋಡಿ ಮೈಕ್ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಕೈನ ಹೀಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಆವಾಗ ನನ್ನ ವಾಯ್ಸು ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ. ಸೊ ಸೌಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಶಾರ್ಟ್ ಮೂವಿಗೂ ನಾನು ಇದರಲ್ಲಿ ಅದನ್ನೇ ಹೇಳಿದ್ದೀನಿ, ಸೌಂಡು, ಪಿಕ್ಚರೈಸೇಷನ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.